ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ NWKRTC ನೋಟಿಫಿಕೇಷನ್ಗೆ ಅಪ್ಲೈ ಮಾಡಿದ್ದೀರಾ ಅವರಿಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ಈ ಒಂದು ನೋಟಿಫಿಕೇಷನು ಬೆಂಗಳೂರು ಜಲಮಂಡಳಿ ಅಂದರೆ BWSSB ಎಕ್ಸಾಮ್ ನೋಟಿಫಿಕೇಷನ್ ಯಾವಾಗ ಬಂದಿತ್ತು ಅದೇ ಸಂದರ್ಭದಲ್ಲಿ ಬಂದಿರುವಂಥ ನೋಟಿಫಿಕೇಷನ್ ಆಗಿರುತ್ತೆ. ಸೊ ಈ ನೋಟಿಫಿಕೇಷನು KEA ಕಡೆಯಿಂದ ಬಂದಿರುವಂಥ ನೋಟಿಫಿಕೇಷನು. ಸೊ ಈಗ ಈ ಒಂದು ನೋಟಿಫಿಕೇಷನಿನ ಎಕ್ಸಾಮ್ ಕೂಡ KEAನೇ ಕಂಡಕ್ಟ್ ಮಾಡ್ತಿರುತ್ತೆ. ಸೊ ಹಾಗಾಗಿ ಇಲ್ಲಿವರೆಗೂ KEAದವರು ಈ ಒಂದು ಎಕ್ಸಾಮಿನೇಷನಿನ ಒಂದು ಡೇಟ್ಸ್ನ ಬಿಟ್ಟಿರಲಿಲ್ಲ, ಅಥವಾ ಈ ಒಂದು ನೋಟಿಫಿಕೇಷನಿನ ಹಾಲ್ ಟಿಕೆಟ್ಸ್ನ ಬಿಟ್ಟಿರಲಿಲ್ಲ. ನೋಟಿಫಿಕೇಷನಿನ ಡೇಟ್ಸ್ನ ಬಿಟ್ಟಿದ್ದಾರೆ, ಎಕ್ಸಾಮ್ ಡೇಟ್ಸು, ಬಟ್ ಹಾಲ್ ಟಿಕೆಟ್ಸ್ನ ಬಿಟ್ಟಿರಲಿಲ್ಲ. ಇದೀಗ ಈ ಒಂದು ನೋಟಿಫಿಕೇಷನ್ಗೆ ಯಾರೆಲ್ಲ ಅಪ್ಲೈ ಮಾಡಿದ್ದಾರೆ ಅವರಿಗೆ ಹಾಲ್ ಟಿಕೆಟ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ನ ಎನೇಬಲ್ ಮಾಡಿದ್ದಾರೆ. ಸೊ ಯಾರೆಲ್ಲ ಅಪ್ಲೈ ಮಾಡಿದ್ದಾರೆ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಎಕ್ಸಾಮಿನೇಷನು ಇದೇ ತಿಂಗಳು 10ನೇ ತಾರೀಕು ಇರುತ್ತೆ. ಸೊ ಎಲ್ಲರೂ ಪ್ರಿಪೇರ್ ಆಗ್ತಿರೋರಿಗೆ ಆಲ್ ದಿ ಬೆಸ್ಟು. ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ನ ಅಟೆಂಡ್ ಮಾಡ್ಕೊಂಬನ್ನಿ. ಈ ಒಂದು ನೋಟಿಫಿಕೇಷನ್ಗೆ ಸಾಕಷ್ಟು ಕಮ್ಮಿ ಪ್ರಮಾಣದಲ್ಲಿ ಆಸ್ಪಿರೆಂಟ್ಸ್ ಅಪ್ಲೈ ಮಾಡಿರೋ ಕಾರಣದಿಂದ ಯಾರೆಲ್ಲ ಅಪ್ಲೈ ಮಾಡಿದಾರ ಆದಷ್ಟು ಅಟೆಂಡ್ ಮಾಡಿ, ಆದಷ್ಟು ನಿಮ್ಮದು ಎಕ್ಸಾಮಿನೇಷನ್ ಕ್ಲಿಯರ್ ಆಗೋಗುತ್ತೆ. ಯಾಕಂದರೆ ಆಸ್ಪಿರೆಂಟ್ಸ್ ಕಮ್ಮಿ ಇರೋ ಕಾರಣದಿಂದ ಕಾಂಪಿಟೇಷನು ಕಮ್ಮಿ ಇದೆ. ಸೊ ಈಸಿಯಾಗಿ ನೀವು ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಬೋದು. ಸೊ ಒಂದು ಕಡೆ ಒಂದು ಸಲ ಒಂದು ನೋಟಿಫಿಕೇಷನ್ನಲ್ಲಿ ಯಾವ ವೇಕೆನ್ಸಿಗೆ ಯಾವಾಗ ಬಿಟ್ಟಿದ್ರು, ಪೇಪರ್ ಏನಿದೆ ಅಂತ ನೋಡೋಣ. ಅದಾಗಿದ ನಂತರ ಹಾಲ್ ಟಿಕೆಟ್ನ ಬಿಟ್ಟಿದ್ದಾರಾ ಇಲ್ಲ ಅಂತ ಅನ್ನೋದನ್ನು ನೋಡೋಣ. ಯಾವಾಗ ಎಕ್ಸಾಮ್ ಇದೆ ಅನ್ನೋದ್ರ ಬಗ್ಗೆ ಒಂದು ಸಲ ಗಮನ ಹರಿಸೋಣ. ಸೊ ನೋಡಿ ಸ್ನೇಹಿತರೆ, ಈ ಒಂದು ಡಾಕ್ಯುಮೆಂಟ್ ಏನು ನೋಡ್ತಿದ್ರೆ ಇದು ನಿಮಗೆ ಬಿಟ್ಟಿರುವಂಥ ನೋಟಿಫಿಕೇಷನು ಅಫಿಷಿಯಲ್ ಡಾಕ್ಯುಮೆಂಟ್. ಇದು KEA ಕಡೆಯಿಂದ ಬಂದಿರುವಂಥದ್ದು. ಯಾವಾಗ ಬಂದಿರುತ್ತೆ? 2025ರಲ್ಲಿ ಬಂದಿರುತ್ತೆ, 11ನೇ ತಿಂಗಳು 19ನೇ ತಾರೀಕು. ಸೊ BWSSB ನೋಟಿಫಿಕೇಷನ್ ಇದೇ ಸಂದರ್ಭದಲ್ಲೇ ಬಂದಿರುತ್ತೆ. ಸೊ ಸಾಕಷ್ಟು ಜನ ಈ BWSSB ಅಸಿಸ್ಟೆಂಟ್ ಇಂಜಿನಿಯರಿನ ಒಂದು ಹಾಲ್ ಟಿಕೆಟ್ ಬಗ್ಗೆ ಕೇಳ್ತಾ ಇದ್ದೀರಾ. ಸೊ ನೋಡಿ, ಅಸಿಸ್ಟೆಂಟ್ ಇಂಜಿನಿಯರಿನ ನೋಟಿಫಿಕೇಷನಿನ ಒಂದು ಹಾಲ್ ಟಿಕೆಟ್ ಜೂನಿಯರ್ ಇಂಜಿನಿಯರ್ದು ನಡೆದಿದೆ. ಸೊ ಜೂನಿಯರ್ ಇಂಜಿನಿಯರು, ಮೀಟರ್ ರೀಡರು ಮತ್ತು SDA FDA ಏನೆಲ್ಲ ಮಾಡಬೇಕಾಗಿತ್ತು ಅದನ್ನು ಕಂಪ್ಲೀಟ್ ಮಾಡಿದ್ದಾರೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನು ಈ ತಿಂಗಳಿನ ಕೊನೆ ಅಥವಾ ನೆಕ್ಸ್ಟ್ ತಿಂಗಳಿನ ಮಿಡ್ಡು ಅಥವಾ ನೆಕ್ಸ್ಟ್ ತಿಂಗಳಿನ ಕೊನೆಯದ್ರೊಳಗಡೆ ಯಾರೆಲ್ಲ JEಗೆ ಶಾರ್ಟ್ ಲಿಸ್ಟ್ ಆಗಿದ್ದಾರೆ, ಮೀಟರ್ ರೀಡರ್ಗೆ ಶಾರ್ಟ್ ಲಿಸ್ಟ್ ಆಗಿದ್ದಾರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಲಿಸ್ಟ್ನ ಬಿಡ್ತಾರೆ. ಸೊ ಆ ಒಂದು ಆಸ್ಪಿರೆಂಟ್ಸು ಅಫಿಷಿಯಲ್ ಆಗಿ ವೆಬ್ಸೈಟ್ನ ವಿಸಿಟ್ ಮಾಡ್ತಾರೆ. ಯಾಕಂದರೆ ಯಾವುದೇ ಸಂದರ್ಭದಲ್ಲಿ ಈ ತಿಂಗಳು ಅಥವಾ ನೆಕ್ಸ್ಟ್ ತಿಂಗಳು ಕೊನೆ ಒಳಗಡೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವಾಗಾದರೂ ಬಿಡ್ಬೋದು. ಸೊ ಲಿಸ್ಟ್ನ ಬಿಡ್ತಾರೆ. ಸೊ ಆ ಲಿಸ್ಟಲ್ಲಿರುವಂಥ ಆಸ್ಪಿರೆಂಟ್ಸ್ ಎಲ್ಲ ಹೋಗ್ಬಿಟ್ಟು DVನ ಮುಗಿಸ್ಕೊಂಡು ಬನ್ನಿ. ಸೊ ಅಸಿಸ್ಟೆಂಟ್ ಇಂಜಿನಿಯರಿನ ಎಕ್ಸಾಮಿನೇಷನ್ ಡೇಟ್ ಬಗ್ಗೆಯೂ ಭಾಳಷ್ಟು ಜನ ಕೇಳ್ತಾರೆ. ಸೊ ಅಸಿಸ್ಟೆಂಟ್ ಇಂಜಿನಿಯರಿನ ಡೇಟು ನಿಮಗೆ ಬಂದರೆ ಮೇ ಎಂಡು ಅಥವಾ ಜೂನ್ ಎಂಡ್ ಒಳಗಡೆ ಡೇಟ್ ಬರುವ ಸಾಧ್ಯತೆಗಳಿದೆ. ಸೊ ಯಾರೆಲ್ಲ BWSSBಗೆ ಅಪ್ಲೈ ಮಾಡಿ ಪ್ರಿಪೇರ್ ಆಗ್ತಿದ್ದಾರೆ, ಚೆನ್ನಾಗಿ ಪ್ರಿಪೇರ್ ಆಗಿ. ಇನ್ನೂ ಸಾಕಷ್ಟು ಟೈಮ್ ಇದೆ. ಸೊ ಚುನಾವಣೆಗಳು ಇರುವ ಕಾರಣದಿಂದ, ಎಲೆಕ್ಷನ್ಸ್ ಇರೋ ಕಾರಣದಿಂದ ಈ ಒಂದು ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡೋದ್ರಲ್ಲಿ ಟೈಮ್ ತೊಗೊಳ್ತಾ ಇದ್ದಾರೆ KEAದವರು. ಸೊ ಆದಷ್ಟು ಬೇಗನೆ ಕಂಡಕ್ಟ್ ಮಾಡ್ತಾರೆ ಅನ್ನೋದೊಂದು ಹೋಪ್ ಇದೆ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ಗೆ, ಯಾಕಂದರೆ ಟೈಮ್ ಸಾಕಷ್ಟಿದೆ. ಈಗ ಈ ಒಂದು ನೋಟಿಫಿಕೇಷನ್ ಕಡೆಗೆ ಬರೋಣ. ನೋಡಿ, ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ದರ್ಜೆ 2 ಅಂದರೆ ಗ್ರೇಡ್ 2 ಆಫೀಸರ್ಸಿನ ಒಂದು ವೇಕೆನ್ಸೀಸ್ ಆಗಿರುತ್ತೆ. ಬೇಸಿಕ್ ಪೇ ಇಷ್ಟಾಗಿರುತ್ತೆ. ಯಾವ ವೇಕೆನ್ಸಿ, ಯಾವ ಪೋಸ್ಟ್ಗೆ ಎಷ್ಟೆಷ್ಟು ವೇಕೆನ್ಸೀಸ್ ಅಂತಲೂ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ನಿಮಗೆ ಸಹಾಯಕ ಆಡಳಿತಾಧಿಕಾರಿ, ಸಹಾಯಕ ಲೆಕ್ಕಾಧಿಕಾರಿ, ಸಹಾಯಕ ಕಾನೂನು ಅಧಿಕಾರಿ, ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ, ಸಹಾಯಕ ತಾಂತ್ರಿಕ ಶಿಲ್ಪಿ, ಸಹಾಯಕ ಸಂಚಾರ ವ್ಯವಸ್ಥಾಪಕ. ಸೊ ಇಷ್ಟು ಪೋಸ್ಟ್ಗಳಿಗೆ ಮೊತ್ತ 26+1 ವೇಕೆನ್ಸೀಸ್ ಬಿಟ್ಟಿರ್ತಾರೆ. ಅದೇ ರೀತಿಯಲ್ಲಿ ಇದು ಇಂಟರ್ನಲ್ ರಿಸರ್ವೇಷನು, ಇಂಟರ್ನಲ್ ಪೋಸ್ಟಿಂಗ್ ಇದು. ಸೊ ಮೊತ್ತ 6 ವೇಕೆನ್ಸಿ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ದರ್ಜೆ 2 ಅಧಿಕಾರಿ ಹುದ್ದೆಗಳು, ಆಂತರಿಕ ನೇಮಕಾತಿ ಅಂದರೆ ಇಂಟರ್ನಲ್ ರಿಸರ್ವೇಷನ್ ಇದು. ಸೊ ಒಳಗಡೆ ಕೆಲಸ ಮಾಡ್ತಿರೋ ಅಂದರೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರೋಂಥ ಆಸ್ಪಿರೆಂಟ್ಸ್ಗೂ ಬಿಟ್ಟಿರೋಂಥ ನೋಟಿಫಿಕೇಷನ್ ಇದು. ಸೊ ಇದು ಜನರಲ್ ಪಬ್ಲಿಕ್ಗೆ ಬಿಟ್ಟಿರೋಂಥ ನೋಟಿಫಿಕೇಷನು. ಯಾರೆಲ್ಲ ಈ ನೋಟಿಫಿಕೇಷನ್ಗೆ ಅಪ್ಲೈ ಮಾಡಿದ್ದೀರಾ ಈ ವೇಕೆನ್ಸೀಸ್ಗೆ ಆದಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿ. ಎಕ್ಸಾಮ್ ಡೇಟ್ನೂ ಕೊಟ್ಟಿದ್ದಾರೆ, ಹಾಲ್ ಟಿಕೆಟ್ನೂ ಬಿಟ್ಟಿದ್ದಾರೆ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಸೀರಿಯಸ್ ಪ್ರಿಪೇರ್ ಆಗಿ ಈ ಎಕ್ಸಾಮಿನೇಷನ್ನ ಕ್ಲಿಯರ್ ಮಾಡ್ಕೊಳ್ಬೋದು ನೀವು. ಅದಾಗಿ ನಂತರ ನೋಡಿ, ಈ ನೋಟಿಫಿಕೇಷನ್ಗೆ ಯಾವ ಪೇಪರ್ಸ್ ಇತ್ತು, ಯಾರ್ಯಾರು ಎಲಿಜಿಬಲ್ ಆಗಿತ್ತು ಅಂತೇಳಿನೂ ನೋಡ್ಬೋದು. ಇಲ್ಲಿ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇರ್ಬೋದು, ಅಕೌಂಟ್ಸ್ ಆಫೀಸರು, ಲೇಬರ್ ವೆಲ್ಫೇರ್ ಆಫೀಸರು, ಲಾ ಆಫೀಸರ್ಗೆ ಡಿಗ್ರಿ ಎಸ್ಟಾಬ್ಲಿಷ್ಡ್ ಯೂನಿವರ್ಸಿಟಿಯಿಂದ ಆಗಿರಬೇಕು. ಅದಕ್ಕೆಲ್ಲ ಪರ್ಟಿಕ್ಯುಲರ್ ರಿಸರ್ವೇಷನ್ ಕೊಟ್ಟಿದ್ದಾರೆ. ನೋಡ್ಬೋದು ಏನೇನು ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ ಅಂತೇಳಿ. ಸೊ ಇಲ್ಲಿ ಮೇಯ್ನಾಗಿ ಟೆಕ್ನಿಕಲ್ ಆಸ್ಪಿರೆಂಟ್ಸ್ಗೆ ನೋಡ್ತಾ ಇರ್ಬೋದು. ಇಲ್ಲಿ ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರು, ಆಟೋಮೊಬೈಲ್ ಅಥವಾ ಮೆಕ್ಯಾನಿಕಲ್ ಆಗಿರಬೇಕು ಅಂತ ಹೇಳಿದ್ನು. ಅದಾಗಿದ್ದರ ಜೊತೆಗೆ HTV ಡ್ರೈವಿಂಗ್ ವೆಹಿಕಲ್ ಲೈಸೆನ್ಸ್ನು ಇರಬೇಕು ಅಂತ ಹೇಳಿದರು. ಸಿಮಿಲರಾಗಿ ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್ ಪೋಸ್ಟು ನೋಡ್ತಾ ಇರ್ಬೋದು. ಗ್ರ್ಯಾಜುಯೇಷನ್ ಇನ್ MBA ಆಗಿರ್ಬೋದು ಅಥವಾ ಮೆಕ್ಯಾನಿಕಲ್, ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಆಗಿರೋಂಥವ್ರು ಕೂಡ ಅಪ್ಲೈ ಮಾಡ್ಬೋದಾಗಿತ್ತು ಇದಕ್ಕೆ. ಸೊ ಯಾರೆಲ್ಲ ಇದಕ್ಕೆ ಕ್ವಾಲಿಫಿಕೇಷನ್ ಇದ್ದು ಅಪ್ಲೈ ಮಾಡಿದರೆ ಪ್ರಿಪೇರ್ ಆಗಿ. ಡೇಟ್ ಬಂದಿರುತ್ತೆ, ಡೇಟ್ ಬಂದಿದೆ, ಹಾಲ್ ಟಿಕೆಟು ಬಿಟ್ಟಿದ್ದಾರೆ. ಆದಷ್ಟು ಬೇಗನೆ ಪ್ರಿಪೇರ್ ಆದರೆ ನೀವು ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಇದರೊಳಗಡೆ ಕ್ವಾಲಿಫಿಕೇಷನ್ ಒಳಗಡೆ ಏನೇನು ಬೇಕು ಇದೆಲ್ಲ ಎಲಿಜಿಬಿಲಿಟಿ ಎಲ್ಲ ಡೀಟೇಲ್ಸ್ನು ಈ ನೋಟಿಫಿಕೇಷನಲ್ಲಿ ಕೊಟ್ಟಿರ್ತಾರೆ. ಆದಮೇಲೆ ನಿಮಗೆ ಫೀಸ್ ಡೀಟೇಲ್ಸ್ನು ಕೊಟ್ಟಿರ್ತಾರೆ. ಪೇಪರ್ ಯಾವ್ದು ಎಷ್ಟೆಷ್ಟಿದೆ ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡೋದಾದರೆ 2 ಪೇಪರ್ ಇರುವಂಥ ಎಕ್ಸಾಮಿನೇಷನ್ ಇದು.
ಜನರಲ್ ಪೇಪರು ಮತ್ತು ಸ್ಪೆಸಿಫಿಕ್ ಪೇಪರು 300 ಮಾರ್ಕು ಅಂದರೆ 300 ಮಾರ್ಕ್ಸು 2 ಅವರ್ಸ್ ಎಕ್ಸಾಮಿನೇಷನ್. ಇದಕ್ಕೆ ಬೇಕಾಗಿರುವಂಥ ಸಿಲೆಬಸ್ನು ನಮ್ಮ ವೆಬ್ಸೈಟಲ್ಲಿ ಅಂದರೆ KE ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಸೊ ಯಾರೆಲ್ಲ ಆ ಸಿಲೆಬಸ್ನ ನೋಡಿರ್ತೀರ, ಆ ಸಿಲೆಬಸ್ ಪ್ರಕಾರ ಪ್ರಿಪೇರ್ ಆಗಿರ್ತಾರೆ, ಈ ಎಕ್ಸಾಮಿನೇಷನ್ನ ಕ್ಲಿಯರ್ ಮಾಡೋದಂತೂ ಗ್ಯಾರಂಟಿ. ಅದಾಗಿ ನಂತರ ಈಗ ನೋಟಿಫಿಕೇಷನ್ ಕಡೆ ನಿಮಗೆ ತೋರಿಸಿದಾಯಿತು, ಯಾವಾಗ ಬಂದಿತ್ತು, ಎಷ್ಟು ವೇಕೆನ್ಸೀಸ್ ಇತ್ತು, ಎಕ್ಸಾಮಿನೇಷನ್ ಪ್ಯಾಟರ್ನ್ ಏನಿದೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಳಿದಾಯಿತು. ಈಗ ಡೇಟು ಮುಂಚೆ ಒಂದು ಡೇಟ್ನ ಫಿಕ್ಸ್ ಮಾಡಿರ್ತಾರೆ ನೋಡಿ. ಇಲ್ಲಿ 9ನೇ ತಾರೀಕು 4ನೇ ತಿಂಗಳು 9ನೇ ತಾರೀಕು 4ನೇ ತಿಂಗಳಿಗೆ ಎಕ್ಸಾಮ್ ನಡೆಸ್ತೀವಿ ಅಂತ ಹೇಳಿ ಮುಂಚೆ ಹೇಳಿರ್ತಾರೆ. ಬಟ್ ಇದೀಗ ಎಲೆಕ್ಷನ್ಸ್ ಇರೋ ಕಾರಣದಿಂದ ಆ ಒಂದು ಡೇಟ್ನ 10/4/2026ರಂದು ನಡೆಸಲಾಗುವುದು ಅಂತೇಳಿ ಮತ್ತೆ ರೀಶೆಡ್ಯೂಲ್ ಮಾಡಿರ್ತಾರೆ. ಸೊ 9th ನಡೆಸಬೇಕಾಗಿರೋ ಎಕ್ಸಾಮಿನೇಷನ್ 10th ನಡೆಸ್ತಾ ಇರ್ತಾರೆ. ಸೊ ಹಾಗಾಗಿ ಆ 10th ನಡೆಸೋದ್ರ ಬಗ್ಗೆ ಡೀಟೇಲ್ಸ್ನ ಕೊಟ್ಟಿರ್ತಾರೆ ನೋಡಿ. ಸೊ 10ನೇ ತಾರೀಕು ಅಂದರೆ ಇದೇ ತಿಂಗಳು ಏಪ್ರಿಲ್ ತಿಂಗಳು 10ನೇ ತಾರೀಕಿಗೆ ಯಾವ್ಯಾವ ಒಂದು ಪೋಸ್ಟ್ಗಳಿಗೆ ಯಾವಾಗ ನಡೆಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸು. ಸಹಾಯಕ ಆಡಳಿತಾಧಿಕಾರಿ ಇರ್ಬೋದು, ಆಂತರಿಕ ನೇಮಕಾತಿ ಅಂದರೆ ಇಂಟರ್ನಲ್ ರಿಸರ್ವೇಷನ್ ಮತ್ತು ನೇರ ನೇಮಕಾತಿ ಎರಡಕ್ಕೂ ಕೊಟ್ಟಿದ್ದಾರೆ ಇಲ್ಲಿ. ಸಹಾಯಕ ಆಡಳಿತಾಧಿಕಾರಿ, ಲೆಕ್ಕಾಧಿಕಾರಿ, ಕಾನೂನು ಅಧಿಕಾರಿ, ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ, ತಾಂತ್ರಿಕ ಶಿಲ್ಪಿ ಮತ್ತು ಸಂಚಾರ ವ್ಯವಸ್ಥಾಪಕ ಇವರೆಲ್ಲರಿಗೆ ಪೇಪರ್ 1 ಬಂದು 10th ಬೆಳಗ್ಗೆ 10:30 12:00ವರೆಗೆ ನಡೆಯುತ್ತೆ. ಒಟ್ಟು ಪ್ರಶ್ನೆಗಳು 100 ಪ್ರಶ್ನೆಗಳಾಗಿರುತ್ತೆ, 300 ಮಾರ್ಕ್ಗಳಿರುತ್ತೆ, 2 ಗಂಟೆ 2 ಅವರ್ ಡ್ಯೂರೇಷನ್. ನಾನು ಈಗಾಗಲೇ ಹೇಳಿದ್ದೀನಿ ಅಲ್ಲಿ. ಸಿಮಿಲರ್ ಆಗಿ ಮಧ್ಯಾಹ್ನವೂ ನಿಮಗಿರುತ್ತೆ, ಸೇಮ್ ಪೋಸ್ಟು ಯಾರ್ಯಾರು ಬರೀತಿರ್ತಾರೋ ಅವ್ರಿಗೆ, ಅದಕ್ಕೆ ಜೊತೆಗೆ ಯಾವುದಾದ್ರೂ ಏನಾದರೂ ಆ್ಯಡಪ್ ಆಗಿದ್ರೆ ನೋಡ್ಕೊಳ್ಳಿ. ಇದು ಪೇಪರ್ 2 ಅಂದರೆ ಸ್ಪೆಸಿಫಿಕ್ ಪೇಪರು. ಮಧ್ಯಾಹ್ನ 2:30 ಹಿಡಿದು 4:00ವರೆಗೂ ಸೇಮ್ 100 ಕ್ವಶನ್ಸ್ 300 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ನೀಟಾಗಿ ಕೊಟ್ಟಿದ್ದಾರೆ ನೋಡಿ ಏನಂತೇಳಿ. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಎಷ್ಟು 1/4 ಇರುತ್ತೆ ಅಂತ ಹೇಳಿರ್ತಾರೆ. ಸೊ ಇದನ್ನು ನೀವು ನೋಟಿಸ್ ಮಾಡಲೇಬೇಕು. 1/4 ಅಂದರೆ ನಿಮಗೆ ಇಲ್ಲಿ 300 ಮಾರ್ಕ್ಸ್, 1 ಕ್ವಶನ್ಗೆ 3 ಮಾರ್ಕ್ಸ್ ಇರುತ್ತೆ. ಸೊ ಹಾಗಿದ್ದಾಗ ನೆಗೆಟಿವ್ ಕಟ್ ಆಯಿತು ಅಂದರೆ ನಿಮಗೆ -0.75 ಡಿಡಕ್ಷನ್ ಆಗುತ್ತೆ. ಇದು ಎಷ್ಟಿಗೆ ಈಕ್ವಲೆಂಟು? 1/4 ಈಕ್ವಲೆಂಟು. ಓಕೆ, ಇದನ್ನೊಂದು ಗಮನದಲ್ಲಿರಲಿ. ಸೊ ಒಂದು ಕ್ವಶನ್ ನಿಮ್ಮದು ತಪ್ಪಾಯಿತು ಅಂದರೆ ಎಷ್ಟು ಮಾರ್ಕ್ಸ್ ಹೋಗುತ್ತೆ? 0.75 ಮಾರ್ಕ್ಸ್ ಹೋಗುತ್ತೆ. ಅದೇ ಒಂದು ಕ್ವಶನ್ ಕರೆಕ್ಟ್ ಆದರೆ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? 3 ಮಾರ್ಕ್ಸ್ ಬರುತ್ತೆ. ಯಾಕಂದರೆ ಒಂದು ಕ್ವಶನ್ಗೆ 3 ಮಾರ್ಕ್ಸ್, 100 ಕ್ವಶನ್ಸ್ = 100 ಮಾರ್ಕ್ಸ್. ನೆಕ್ಸ್ಟ್ ಅದಾಗಿ ನಂತರ ನೋಡಿ, ಇನ್ ಕೇಸ್ ನೀವು ಏನು ಆನ್ಸರ್ ಮಾಡಲಿಲ್ಲ ಅಂತಂದರೆ 5th ಆಪ್ಷನ್ ಇರುತ್ತೆ, 5th ಆಪ್ಷನ್ನ ಚೂಸ್ ಮಾಡಬೇಕು. ಸೊ ಯಾರೆಲ್ಲ BWSSB ಎಕ್ಸಾಮಿನೇಷನ್ನ ಬರೆದಿದ್ದೀರಾ, ಸೊ ಅವರಿಗೆ ಈ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, 5th ಆಪ್ಷನ್ನ ಚೂಸ್ ಮಾಡೋದು. ಇನ್ ಕೇಸ್ ನಿಮಗೆ 1 to 4th ಆಪ್ಷನ್ ಒಳಗಡೆ ಯಾವುದೂ ಗೊತ್ತಿಲ್ಲ ಅಂತಂದಾಗ MT ಬಿಟ್ಟು ಬರೋ ಬದಲು, ಪ್ರಶ್ನೆನ MT ಬಿಟ್ಟು ಬರೋ ಬದಲು ನೀವೇನು ಮಾಡಬೇಕು? 5th ಆಪ್ಷನ್ನ ಚೂಸ್ ಮಾಡಬರಬೇಕು. ಆಗ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಕಟ್ ಆಗಲ್ಲ. ಇನ್ ಕೇಸ್ ನಿಮಗೆ ಯಾವುದಾದ್ರೂ ಒಂದು ಆಪ್ಷನ್ ಗೊತ್ತಿತ್ತು, ಅದನ್ನು ನೀವು ಟಿಕ್ ಮಾಡಿದ್ದೀರಾ ಅಂತಂದರೆ ಅದು ಕರೆಕ್ಟ್ ಇದ್ದರೆ ಮಾರ್ಕ್ಸ್ ಬರುತ್ತೆ, ತಪ್ಪಿದ್ದರೆ ರಾಂಗ್ ನೆಗೆಟಿವ್ ಮಾರ್ಕಿಂಗ್ ಕನ್ಸಿಡರ್ ಆಗುತ್ತೆ. ಇನ್ ಕೇಸ್ ನಿಮಗೆ ಯಾವುದೂ ಗೊತ್ತಿಲ್ಲ, ನಾನು 5ನೇ ಆಪ್ಷನ್ನು ಚೂಸ್ ಮಾಡಿಲ್ಲ, ಅದೇ ರೀತಿ MT ಬಿಟ್ಟು ಬಂದಿದ್ದೀನಿ, 5ನೇ ಆಪ್ಷನ್ನ ಚೂಸ್ ಮಾಡಿಲ್ಲ, ಟಿಕ್ ಮಾಡಿಲ್ಲ, ಹಾಗೆ ಬಿಟ್ಟು ಬಂದಿದ್ದೀನಿ ಅಂದಾಗ ಅಂಥ ಸಂದರ್ಭದಲ್ಲಿ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಆಗ 1/4 ಕಟ್ ಆಗೋಗುತ್ತೆ. ಸೊ MT ಬಿಟ್ಟು ಬರೋ ಬದಲು ನಿಮ್ಗೆ ಯಾವುದೂ ಗೊತ್ತಿಲ್ಲ ಅಂದಾಗ ನೀವೇನು ಮಾಡಬೇಕು? 5th ಆಪ್ಷನ್ನ ಚೂಸ್ ಮಾಡಬರಬೇಕು. ಸೊ ಇದ್ರ ಬಗ್ಗೆ ನಿಮಗೆ ಒಂದು ಅರಿವಿರಲಿ. ಸೊ ಎಕ್ಸಾಮಿನೇಷನ್ ನಿಮಗೆ ಯಾವಾಗ ನಡೆಯುತ್ತೆ? 10ನೇ ತಾರೀಕು ಬೆಳಗ್ಗೆ ಮತ್ತು ಮಧ್ಯಾಹ್ನ ಇರುತ್ತೆ. ಪೇಪರ್ 1, ಪೇಪರ್ 2 ಜನರಲ್ ಪೇಪರ್, ಸ್ಪೆಸಿಫಿಕ್ ಪೇಪರ್. ಎಷ್ಟು ಗಂಟೆ? 2 ಗಂಟೆಯ ಅವಧಿ. ಮಾರ್ಕ್ಸ್ ಎಷ್ಟು? 100 ಕ್ವಶನ್ಸ್, 300 ಮಾರ್ಕ್ಸ್. ಸೊ ಸಿಲೆಬಸ್ ಬಗ್ಗೆ ನಿಮಗೆ ಅಫಿಷಿಯಲ್ ವೆಬ್ಸೈಟಲ್ಲಿ ಕೊಟ್ಟಿರ್ತಾರೆ. ಸೊ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಸಿಲೆಬಸ್ ಬಗ್ಗೆ ಐಡಿಯಾ ಇಲ್ಲ, ಈಗ ಕೊನೆಯ ಮೂಮೆಂಟಲ್ಲಿ ಪ್ರಿಪರೇಷನ್ ಮಾಡ್ಕೊಳ್ತೀನಿ ಅಂತಂದರೆ ಅಫಿಷಿಯಲ್ ವೆಬ್ಸೈಟ್ ವಿಸಿಟ್ ಮಾಡಿ, ಅಲ್ಲಿ ನಿಮಗೆ ಸಿಲೆಬಸ್ ಕಾಪಿನ ಕೊಟ್ಟಿರ್ತಾರೆ, ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಈಗ ಹಾಲ್ ಟಿಕೆಟ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಸೊ ನೀವು ಯಾವಾಗ ನೀವು KE ವೆಬ್ಸೈಟ್ ವಿಸಿಟ್ ಮಾಡ್ತೀರಾ, KE ಅಫಿಷಿಯಲ್ ವೆಬ್ಸೈಟ್ಗೆ ಈ ಥರ ಕ್ಲಿಕ್ ಮಾಡಿಕೊಂಡು ನೀವು ವಿಸಿಟ್ ಮಾಡ್ತೀರಾ. ಸೊ KE ಅಂತ ಕ್ಲಿಕ್ ಮಾಡಿ, ಆ KE ಅಂತ ಇಲ್ಲಿ ಟೈಪ್ ಮಾಡಿ ಸರ್ಚ್ ಬಾರಲ್ಲಿ. ಸೊ ಆಗ ನಿಮಗೆ ಈ ವೆಬ್ಸೈಟ್ ಓಪನ್ ಆಗುತ್ತೆ ಈ ಥರ. ಸೊ ಇದು ನಮ್ಮ ಅಫಿಷಿಯಲ್ ಪೇಜು. ಈ ಪೇಜಲ್ಲಿ ರಿಕ್ರೂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ, ಆಗ ಇದರೊಳಗಡೆ ವೇರಿಯಸ್ ಡಾಕ್ಯುಮೆಂಟ್ಸ್ ಅಂತ ವೇರಿಯಸ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ ಅಂತ ಬರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಮೊದಲ ಲಿಂಕ್ ಏನಿದೆ ಇದನ್ನು ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಎಕ್ಸಾಮಿನೇಷನ್ನ ಚೂಸ್ ಮಾಡಿ, NWRTC ಅಂತೇಳಿ. ಅದಾಗಿ ನಂತರ ಅಪ್ಲಿಕೇಶನ್ ನಂಬರು, ಅಪ್ಲಿಕೆಂಟ್ ನೇಮು, ಕ್ಯಾಚ್ ಏನು ಕೊಟ್ಟಿದ್ದಾರೆ, ಇಲ್ಲೇನು ಕೊಟ್ಟಿದ್ದಾರೆ ಅದನ್ನು ಟೈಪ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಸೊ ಈ ಹಾಲ್ ಟಿಕೆಟ್ನ ತೊಗೊಂಡು ನೀವು 2 ಅವರ್ಸ್ ಮುಂಚೆನೇ ರೀಚ್ ಆಗಿ ಎಕ್ಸಾಮಿನೇಷನ್ ಸೆಂಟರ್ಗೆ. ಏನಕ್ಕಂದರೆ ಅಲ್ಲಿ ನಿಮ್ಮ ಫೇಶಿಯಲ್ ಸ್ಕ್ಯಾನು ಅದೆಲ್ಲ ಮಾಡ್ತಾರೆ. ಸೊ ಪ್ರಾಸೆಸ್ ಇರೋ ಕಾರಣದಿಂದ ಅರ್ಲಿಯಾಗಿ ರೀಚ್ ಆಗಿರಿ ಎಕ್ಸಾಮಿನೇಷನ್ ಸೆಂಟರ್ಗೆ. ಸೊ ಆಗ ನಿಮಗೆ ಯಾವುದೇ ಥರದ ಒಂದು ಅಬ್ಸ್ಟ್ರಕ್ಷನ್ ಬರಲ್ಲ. ಸೊ ನೀವು ಈಸಿಯಾಗಿ ಎಕ್ಸಾಮಿನೇಷನ್ ಹಾಲ್ಗೆ ಬೇಗನೆ ರೀಚ್ ಆಗ್ತೀರಾ. ಸೊ ಟೆನ್ಷನ್ ಇಲ್ದಂಗೆ ಎಕ್ಸಾಮ್ನ ನೀಟಾಗಿ ಬರ್ಕೊಳ್ತಾ ಬರ್ಬೋದು. ಸೊ ಇದು ನಿಮಗೆ ಕೊಡಬೇಕಾಗಿರೋಂಥ ಮಾಹಿತಿ ಆಗಿತ್ತು. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಇದು ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತು ಅಂತಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಸೊ ಯಾವುದೇ ಥರದ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಆ ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಕಮೆಂಟ್ನ ನೋಡಿಬಿಟ್ಟು ಅಥವಾ ಆ ಡೌಟ್ನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ವಿಡಿಯೋ ಏನು ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.